ನಿನ್ನೆ ರಾಧಿಕಾ ಅವರು ಪೋಸ್ಟ್ ಆಗಿದ್ರು ಆರ್ ಸಿಂಬಲ್ ನ ಇಟ್ಕೊಂಡು ಪೋಸ್ಟ್ ಮಾಡಿದ್ರು. ಸೊ ನಿಮ್ಮ ಮಗಳ ಹೆಸರು ಫಸ್ಟ್ ಲೆಟರ್ ಏನಾದ್ರು ಆರಿಂದ ಸ್ಟಾರ್ಟ್ ಆಗುತ್ತೆ ಕಮೆಂಟ್ಸ್ ಆಗ್ತಿದ್ದಾರೆ. ಇಲ್ಲ 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 ಆ್ಯಕ್ಚುಲಿ ಅವಳಿಗೆ ನನ್ನ ರಾಕಿಂಗ್ ಸ್ಟಾರು ರಾಧಿಕಾ ಅಂತ ಇರಬೇಕು ಅಂತ ಒಂದು ಪೋಸ್ಟ್ ಹಾಕಿದ್ದಾಳು ಅಷ್ಟೇ. ಗೊತ್ತಾಯ್ತು, ನನಗೂ ತುಂಬ ಜನ ಫೋನ್ ಮಾಡಿದ್ರು, ಮೆಸೇಜ್ ಎಲ್ಲ ಬಂತು, ಏನು ಸರ್ ಆರಿಂದ ಇಡ್ತಾ ಇದ್ದೀರಾ ಅಂತ. ಇಲ್ಲ, ಆದಷ್ಟು ಬೇಗ ಹೇಳ್ತೀವಿ, ಮಗು ಹೆಸರು ಯೋಚನೆ ಮಾಡ್ತಾ ಇದ್ದೀವಿ. A to Z ಇದೆಯಮ್ಮ, ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀಯಮ್ಮ. ನಿಮ್ಮ ಮೈಂಡಲ್ಲಿ ಏನಿದೆ ಅದು ಇಟ್ಕೊಂಡಿರಿ, ನೋಡೋಣ ಯಾವುದಾಗುತ್ತೆ. ಇದೇ ಪರ್ಟಿಕ್ಯುಲರ್ ಬಂದಿದೆ ಅನ್ನೋ ಥರದಕ್ಕೇನು ಹೋಗಲ್ಲ. ಅದು ಹುಟ್ಟೆಸ್ರು ಥರ ಮನೇಲಿ ಒಂದು ಇಟ್ಟು ನಮ್ಗೇನು ಇಷ್ಟನೋ ಅದೊಂದು ಇಡ್ತೀವಿ. ಏನಾದರೂ ಒಂದು ಯೂನಿಕಾಗಿ, ತುಂಬ ಫ್ಯಾನ್ಸಿ ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಏನೇನೋ ಯಶಿಕಾ ಅಂತೇನೋ ಅವರೇ ಇಟ್ಟಿದ್ದಾರೆ ಕೆಲವು ಕಡೆ. ಸೊ ಇನ್ನು 2-3 ನೋಡಿದೆ ನಾನು ಯಾರ ಈ ಥರದ್ದು. ಸೊ ಖುಷಿ ಆಗುತ್ತೆ, ಅವರೇ ಅಷ್ಟು ಪ್ರೀತಿಯಿಂದ ಯಾವಾಗ ಸರ್ ಫೋಟೋ ತೋರಿಸ್ತೀರಾ ಅಂತೆಲ್ಲ ಕೇಳ್ತಾ ಇದ್ದಾರೆ. ಸೊ ಮಾಡೋಣ. ಸಿ ಅಫ್ಕೋರ್ಸ್ ನಾನು ರಾಧಿಕಾ, ಐ ಥಿಂಕ್ ರಾಧಿಕಾ ಇಸ್ ಮೈ ಫೇವ್ರೆಟ್ ಕೋ ಸ್ಟಾರ್. ನನ್ನ ವೈಫ್ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿ ಈಸ್ ಅ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್, ವಂಡರ್ಫುಲ್ ಆ್ಯಕ್ಟ್ರೆಸ್. ರಾಧಿಕಾ ಜೊತೆ ಆ್ಯಕ್ಟ್ ಮಾಡಬೇಕು ಅಂದ್ರೆ ಒಂದು ಖುಷಿ ಆಗುತ್ತೆ. ಅಫ್ಕೋರ್ಸ್ ಆ ಥರದ್ದು ಒಂದು ಸಬ್ಜೆಕ್ಟ್ ಬರಬೇಕು. ನಾವು ಯಾವಾಗಲೂ ಸುಮ್ಮನೆ ನಾವು ಮಾಡಬೇಕಲ್ಲ ಅಂತ ಮಾಡಿಲ್ಲ, ಆ ಥರದ್ದು ಅನ್ನಿಸ್ಬೇಕು, ಚೆನ್ನಾಗಿರಬೇಕು. ಚೆನ್ನಾಗಿದ್ರೆ ಖಂಡಿತ ಮಾಡ್ತೀವಿ. ಇಲ್ಲಾಂದ್ರೆ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ, ನನ್ನ ಪಾಡಿಗೆ ನಾನು ಮಾಡ್ತಾ ಇರ್ತೀನಿ. ಯಾರು ಹೇಳಿದ್ ಮತ್ತೆ ಸಿಗಲ್ಲ ಅಂತ? ನಾಳೆ ಬರ್ತಾ ಇದ್ದೀವಿ ಮಮ್ಮ, ಮಂಡ್ಯಾಗ 100% ಬರ್ತಾ ಇದ್ದೀವಿ. ಬೆಳಗ್ಗೆನೇ ಬರ್ತಾ ಇದ್ದೀವಿ. 10 ಗಂಟೆಗೆ ನಾಮಿನೇಷನ್ ಫೈಲ್ ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ಅಲ್ಲಿರ್ತೀವಿ, ಬೆಳಗ್ಗೆನೇ ಇರ್ತೀವಿ, ಇಬ್ಬರು ಇರ್ತೀವಿ. ಒಂದು 15 ನಿಮಿಷ ಮುಂಚೆ ಇರ್ಬೋದಮ್ಮ, ಅಲ್ಲಿ 9:45 ಇರ್ತೀವಿ. ಸರ್, ಎಲೆಕ್ಷನ್ ಜವಾಬ್ದಾರಿಯಿಂದ KGF ಶೂಟಿಂಗ್ ಏನಾದರೂ ಶೆಡ್ಯೂಲ್ ನೀವು ಇನ್ವಾಲ್ವ್ ಆಗಾದ್ರೆ ನೀವು ಎಂಟ್ರಿ ಕೊಡೋದಿಲ್ಲ? ಇಲ್ಲ, KGF ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಪೋರ್ಷನ್ ಇದ್ದಿದ್ದೆ ಏಪ್ರಿಲ್ ಎಂಡಿಗೆ ಇದ್ದಿದ್ದು. ಅಲ್ಲಿವರೆಗೆ ಸ್ವಲ್ಪ ಪ್ರಿಪೇರ್ ಆಗೋದಿದೆ ನಾನು. ಸೊ ಅದನ್ನು ನನಗೆ ಸ್ವಲ್ಪ ಎಕ್ಸ್ಟ್ರಾ ಇದಿರುತ್ತೆ, ಪ್ರಿಪೇರ್ ಆಗೋದ್ರ ಜೊತೆಗೆ ಸ್ವಲ್ಪ ಓಡಾಟಗಳಿರುತ್ತೆ ಅಷ್ಟೇ.